ಗ್ಯಾಸ್ ಸಿಲಿಂಡರು 1200 ರೂಪಾಯಿ. ಒಂದು ತಿಂಗಳು ಜಾಸ್ತಿ ಬರೆಸೋ ಟ್ರಿಕ್ ಇದೆ. ಮನೆ ಹೆಂಡ್ತಿರಿಗೆಲ್ಲ ಫೆಸ್ಟಿವಲ್ ಅಲ್ವಾ, ಗ್ಯಾಸ್ ಸಿಲಿಂಡರ್ ಒಂದು ತಿಂಗಳಿಗೆ ಜಾಸ್ತಿ ಬರೆಸೋ 3 ಟ್ರಿಕ್ 300 ರೂಪಾಯಿ ಸೇವ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ತುಂಬ ಈಸಿಯಾಗಿ ಇದನ್ನು ನಾವು ಇದು ಮಾಡ್ಕೋಬೋದು. ವರ್ಷಕ್ಕೆ 2 ಸಿಲಿಂಡರ್ ಅಂದರೆ 2400 ರೂಪಾಯಿ ಆಯಿತು. ತಿಂಗಳು ನಾವು ಹೇಗೆ ಇದನ್ನು ಸೇವ್ ಮಾಡೋದು, ಒಂದು ತಿಂಗಳು ಬರೋ ಸಿಲಿಂಡರ್ನ 1.5 ತಿಂಗಳು ಬರೋ ಥರ ನಾವು ಯಾವ ಥರ ಯೂಸ್ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಮೊದಲನೇ ಟ್ರಿಕ್ ಏನಪ್ಪ ಅಂದರೆ, ಸಿಮ್ಮಲ್ಲಿ ಅಡುಗೆ ಮಾಡೋದು. ಸ್ಟವ್ ಯಾವಾಗಲೂ ಹೈ ಫ್ಲೇಮಲ್ಲಿ ಇಡೋದು ಬೇಡ. ನೀರು ಕುದ್ದು ಕೂಡಲೇ ಸಿಮ್ಮಾಗಿ ಇಳಿಸ್ಬಿಟ್ಟು ಹೈನಲ್ಲಿ 10 ನಿಮಿಷ, ಸಿಮ್ನಲ್ಲಿ 8 ನಿಮಿಷ ಟೈಮ್ ಟೆಸ್ಟ್ ಸೇಮ್ ಗ್ಯಾಸ್ ಅರ್ಧ ಸೇವ್. ತಿಂಗಳಿಗೆ 100 ರೂಪಾಯಿ ಸೇವ್ ಮಾಡ್ಬೋದು. ಹಾಗೆ ಎರಡನೇದು ಬಂದು ಮುಚ್ಚಳ ಹಾಕಿ ಬೇಯಿಸೋದು. ಅನ್ನ ಸಾಂಬಾರು ಪಲ್ಯ ಎಲ್ಲನೂ ಮಾಡುವಾಗ ಮುಚ್ಚಳ ಹಾಕಿ ಹೀಟ್ ಹೊರಗೆ ಹೋಗೋ ಆಗಿಲ್ಲ. 5 ನಿಮಿಷ ಬೇಗ ಬೇಯುತ್ತೆ. ಆ್ಯಂಡ್ ಮುಚ್ಚಳ ಇಲ್ಲದೆ 20 ನಿಮಿಷ, ಮುಚ್ಚಳ ಹಾಕಿದ್ರೆ 15 ನಿಮಿಷ. ತಿಂಗಳಿಗೆ 100 ರೂಪಾಯಿ ಇದರಲ್ಲಿ ನಾವು ಸೇವ್ ಮಾಡ್ಬೋದು. ಹಾಗೆ ಪ್ರೆಷರ್ ಕುಕ್ಕರ್ ಯೂಸ್ ಮಾಡಿ ಬೇಳೆ ಅಕ್ಕಿ ಆಲೂಗಡ್ಡೆ ಬೇಯಿಸೋದು. ಪಾತ್ರೆ ಬದಲು ಕುಕ್ಕರ್ ಯೂಸ್ ಮಾಡ್ಬೋದು. 4 ವಿಜಿಲ್ಗೆ ರೆಡಿ ಮಾಡಿ ಪಾತ್ರೆಯಲ್ಲಿ 25 ನಿಮಿಷ ಬೇಕು, ಕುಕ್ಕರಲ್ಲಿ 10 ನಿಮಿಷ. ತಿಂಗಳಿಗೆ 100 ರೂಪಾಯಿ ಸೇವು. ಹಾಗೆಯೇ ಕುಕ್ಕರ್ ವಿಸಿಲ್ ಹಾಕಿ ನಾವು ಮಾಡೋದ್ರಿಂದ ನಮಗೆ ಇದರಲ್ಲಿ 100 ರೂಪಾಯಿ ಉಳಿಯುತ್ತೆ. ಹಾಗೆ ತಿಂಗಳಿಗೆ 300 ರೂಪಾಯಿ ಸೇವ್ ಮಾಡಿದಾಗುತ್ತೆ. ಸಿಲಿಂಡರ್ ಬುಕ್ ಮಾಡೋ ಟೆನ್ಷನ್ ಕೂಡ ಕಮ್ಮಿ ಆಗುತ್ತೆ. ಗ್ಯಾಸ್ ಸೇವ್ ಟ್ರಿಕ್ ನಮಗೆ ಈಸಿಯಾಗಿ ಇದಾಗುತ್ತೆ. ಸೊ ಏನಪ್ಪ ಅಂದರೆ ಇದರಿಂದ ನಮಗೆ ಯೂಸ್ ಆಗೋದು, ನಾವು ಏನೆಲ್ಲ ಅಡುಗೆ ಮಾಡಬೇಕಾದ್ರೆ ವೇಸ್ಟ್ ಮಾಡ್ತಾ ಇರ್ತೀವಿ ಅಂದರೆ, ಹಾಲು ಅನ್ನ ಮಾಡಬೇಕಾದ್ರೆ, ಪಾತ್ರೆ ಸಾಂಬಾರು ಮಾಡಬೇಕಾದ್ರೆ ಅದನ್ನು ಹಾಗೆ ಬಿಟ್ಬಿಡ್ತೀವಿ ಬೇಯೋದಕ್ಕೆ. ಅನ್ನ ಮಾಡಬೇಕಾದ್ರೆ ಕುಕ್ಕರಲ್ಲಿ ಇಡೋದಿಲ್ಲ ಜಾಸ್ತಿ. ಪಾತ್ರೆಗಳಲ್ಲಿ ಮಾಡ್ತಾ ಇರಬೇಕಾದ್ರೆ ನೀರು ಕುದ್ದು ಒಂದೊಂದು ಟೈಮ್ ಹೋಗ್ತಾ ಇರುತ್ತೆ. ಒಲೆ ಮೇಲೆ ಇಟ್ಬಿಟ್ಟು ಆಚೆ ಹೋಗ್ಬಿಟ್ಟಿರ್ತೀವಿ. ಅವಾಗ ಗ್ಯಾಸ್ ಸಿಲಿಂಡರ್ ವೇಸ್ಟ್ ಆಗಿರುತ್ತೆ. ಆ್ಯಂಡ್ ಹಾಲು ಕಾಯಿಸ್ಬೇಕಾದ್ರೂ ಅಷ್ಟೇ ಸಿಮ್ಮಲ್ಲಿ ಇಡೋದಿಲ್ಲ, ಹೈ ಫ್ಲೇಮಲ್ಲಿ ಇಟ್ಬಿಟ್ಟಿರ್ತೀವಿ. ಅವಾಗೂ ಕೂಡ ವೇಸ್ಟ್ ಆಗುತ್ತೆ. ಆ್ಯಂಡ್ ಕುಕ್ಕರ್ ವಿಸಿಲ್ ಹಾಕದೆ ಬೇಳೆ ಬೇಯಿಸೋದು, ತರಕಾರಿ ಬೇಯಿಸೋದು, ಇಲ್ಲ ಒಂದು ಕೆಲಸ ಮಾಡೋದಕ್ಕೋಗಿ ಒಲೆ ಮೇಲೆ ಇಟ್ಬಿಟ್ಟು ಇನ್ನೇನೋ ಮಾಡ್ಕೊಂಡು ಮರ್ತೋಗಿರ್ತೀವಿ. ಹಾಲು ಉಕ್ಕಿ ಇದಾಗಿರುತ್ತೆ. ಈ ಥರ ಎಲ್ಲ ಸುಮಾರು ಇದಾಗಿರುತ್ತೆ. ಸೊ ಇದರಲ್ಲಿ ಬೋನಸ್ ಟಿಪ್ ಕೂಡ ಇದೆ. ಹಾಗೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಅಡುಗೆ ಮಾಡ್ತಾಯಿದ್ದೆ, ಬೆಳಗ್ಗೆ ನಾಷ್ಟ ಮಾಡೋಣ ಅಂತ ಹೇಳಿಬಿಟ್ಟು ಒಲೆ ಮೇಲೆ ಇದು ಮಾಡಿದ್ದು. ಫಸ್ಟ್ ಅಡುಗೆ ಮನೆಗೆ ಬಂದಿದ ತಕ್ಷಣ ಚಪಾತಿ ಹಸಿಟ್ಟು ಕಲಿಸ್ಕೊಂಡೆ. ಚಪಾತಿ ಹಿಟ್ಟು ಕಲಿಸಿ ಅನ್ನ ಮಾಡಿಬಿಟ್ಟು ಅನ್ನಕ್ಕೆ ಇಡಬೇಕಾಗಿತ್ತು. ಅನ್ನಕ್ಕಿಟ್ಟೆ. ಚಪಾತಿ ಹಸಿಟ್ಟು ಕಲಸಿಟ್ಕೊಂಡೆ ಸೈಡಲ್ಲಿ. ಟೊಮೆಟೊ ಗೊಜ್ಜಿಗೆ ಮಾಮೂಲಿಯಾಗಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಎಲ್ಲ ಹಾಕಿ ಟೊಮೆಟೊ ಗೊಜ್ಜಿಗಿಟ್ಟೆ. ಹಾಗೆ ಒಂದು 4 ಚಪಾತಿ ತೀಡಿ ಹಂಗೆ ಇಟ್ಕೊಬಿಡೋಣ ಅಂದ್ಬಿಟ್ಟು ಟೊಮೆಟೊ ಗೊಜ್ಜು ಆಗೋಷ್ಟರೊಳಗಾಗಿ ಒಂದು 4 ಚಪಾತಿ ಮಾಡಿಟ್ಕೊಳ್ಳೋಣ ಅಂತೇಳಿ ಅದು ಕೂಡ ಮಾಡಿ ಇಟ್ಕೊಂಡೆ. ಸೊ ನನ್ನ ಕೆಲಸ ಬಂದು ಏನಿದ್ರು ಇದೇ ಥರ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಸೊ ಈಗ ನಾನಿಲ್ಲಿ ಮಾಡೋ ಒಂದು ಮಿಸ್ಟೇಕ್ ಕೂಡ ಹೇಳ್ತೀನಿ. ಚಪಾತಿ ತೀಡ್ಕೊಂಡು ಇಲ್ಲಿ ಸೈಡಲ್ಲಿ ಏನು ಅಕ್ಕಿಗೆ ನೀರು ಇಟ್ಟಿದ್ದೀನಿ, ಅದು ಒಂದು 5 ನಿಮಿಷ ಹಂಗೆ ಕುದ್ದು ನೀರು ಇದಾಗಿತ್ತು. ಸೊ ಆಮೇಲೆ ಅಕ್ಕಿ ಅದರೊಳಗಡೆ ಹಾಕಿಬಿಟ್ಟು ಲೇಟ್ ಆಯಿತು. ಟೊಮೆಟೊ ಗೊಜ್ಜು ಅಷ್ಟೇ ಬೇಗ ಮಾಡೋದಕ್ಕೆ ಹೋಗ್ಬಿಟ್ಟು ಒಂದು 5 ನಿಮಿಷ ಚಪಾತಿ ಏನೋ ತೀಡ್ಕೊಂಡು ಅದು ಕೂಡ ಒಂದು 5 ನಿಮಿಷ ಅಲ್ಲೇ ಬಿಟ್ಬಿಟ್ಟೆ. ಅದು ಕೂಡ ಅವಾಗ ವೇಸ್ಟ್ ಆಯಿತು. ಸೊ ಇದನ್ನೆಲ್ಲ ನಾವು ನೋಡಿಕೊಂಡು ಗ್ಯಾಸ್ ಹೇಗೆ ಸೇವ್ ಮಾಡ್ಕೋಬೇಕು, ಒಂದು ತಿಂಗಳಿಗೆ ಬರೋ ಸಿಲಿಂಡರ್ನ ನಾವು ಒಂದು 15 ದಿನ ಎಕ್ಸ್ಟ್ರಾನೋ ಒಂದು 10 ದಿನ ಎಕ್ಸ್ಟ್ರಾನೋ ಬಂದರೆ ಅದರಲ್ಲಿ ಉಳಿಯೋ ಒಂದು 100 ರೂಪಾಯಿ ನಮ್ಗೆ ಇನ್ನೇನಕ್ಕಾದರೂ ಖರ್ಚಾಗುತ್ತೆ ಅಂತ ಥಿಂಕ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ. ಸೊ ಟೊಮೆಟೊ ಗೊಜ್ಜು ಆಯಿತು, ಚಪಾತಿ ತೀಡ್ಕೊತಾ ಇದೆ. ಚಪಾತಿ ಬಂದು ಸ್ವಲ್ಪ ಲೇಟ್ ಆಯಿತು. ಹಾಗೆ ಅಕ್ಕಿ ಸ್ವಲ್ಪ ಇತ್ತು, ಅದನ್ನ ನೀಟಾಗಿ ಕೇರ್ಕೊಂಡು ಬಂದಿದ್ದೆ. ಅದನ್ನ ಹಾಕೋಣ ಅಂತ ಅಂದ್ಬಿಟ್ಟು ಬಾಕ್ಸ್ ನೋಡಿದೆ ತೇವ ಇತ್ತು. ಅದಕ್ಕೆ ಮರದಲ್ಲೇ ಇಟ್ಬಿಟ್ಟು ಅದನ್ನ ಸೈಡ್ಗೆ ಇಟ್ಟು ಅಕ್ಕಿ ಇಟ್ಟೆ. ನನ್ನ ಕೆಲಸ ನಾರ್ಮಲಾಗೇ ಇರುತ್ತೆ. ಏನಂದರೆ ಬೇಗ ಕೆಲಸ ಮಾಡ್ಕೋತಾ ಇರಬೇಕು. ಹೋಟ್ಲ್ ಹತ್ರ ಹೋಗಿರಲಿಲ್ಲ ಗುರುವಾರ. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಹೋಗೋಣ ಅಂದ್ಬಿಟ್ಟು ನನ್ನ ಕೆಲಸ ನಾನು ಮಾಡ್ತಾಯಿದ್ದೆ. ಟಿಫನ್ ಮಾಡಬೇಕು, ಈ ಕಡೆ ಇದು ಮಾಡ್ಕೊಬೇಕು ಅಂದ್ಬಿಟ್ಟು ಸ್ವಲ್ಪ ಕೆಲಸ ಮಾಡ್ತಾಯಿದ್ದೆ. ಸೊ ಆ್ಯಸ್ ಯೂಶುವಲ್ ನಂದು ಡೈಲಿ ಇರೋದೇ ಕೆಲಸ, ಯಾವುದು ನಂದು ಎಕ್ಸ್ಟ್ರಾ ಕೆಲಸ ಏನು ಇರೋದಿಲ್ಲ. ಆ್ಯಂಡ್ ನಾನು ಪ್ರತಿಯೊಂದರಲ್ಲೂ ಹೆಂಗಿರುತ್ತೆ ಅಂದರೆ
ಅಡುಗೆ ಮನೆಯಲ್ಲೋ ಇಲ್ಲ ಏನಾದರೂ ಬೇರೆ ಕೆಲಸ ಹೋಟ್ಲ್ ಹತ್ರ ಇರೋದ್ರಿಂದ ನಾನು ಆ್ಯಸ್ ಯೂಶುವಲ್ ಎಲ್ಲಿರ್ತೀನಿ ಅದನ್ನೇ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಆವಾಗಲಿಂದ ಗುರುವಾರ ಅಂತ ಇದೆ. ಸಾರಿ, ಇದು ಶುಕ್ರವಾರದ ವ್ಲಾಗು. ಗುರುವಾರದ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಶುಕ್ರವಾರದ ವ್ಲಾಗ್ ಇದು. ಸ್ವಲ್ಪ ಮಿಸ್ಟೇಕ್ ಆಯಿತು. ಆ್ಯಂಡ್ ತಲೆಗೆಲ್ಲ ಸ್ನಾನ ಮಾಡ್ಕೊಂಬಂದು, ಅದು ನನ್ನ ಪೀರಿಯಡ್ಸ್ ಟೈಮ್ ಇತ್ತು, 3 ಡೇಸ್ದು. ಸ್ನಾನ ಮಾಡ್ಕೊಂಬಂದು ಸಾಂಬಾರು ಮಾಡೋಣ ಅಂತ 12 ಗಂಟೆಯಲ್ಲಿ ಅಂದ್ಕೊಂಡೆ. ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಪಪ್ಪು ಸಾಂಬಾರು ಮಾಡೋಣ, ಸಾಂಬಾರು ಪುಡಿ ಬೇರೆ ಇರಲಿಲ್ಲ ಮನೇಲಿ, ಖಾಲಿಯಾಗಿತ್ತು. ಸೊ ಪಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಬೇಳೆ, ಟೊಮೆಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು 2 ವಿಸಿಲ್ ಹಾಕಿ ನಾರ್ಮಲಾಗಿ ಒಗ್ಗರಣೆ ಹಾಕ್ಕೊಂಡೆ ಸಾಂಬಾರು. ಇಷ್ಟೇ ಬ್ಲಾಗು. ಜಾಸ್ತಿ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಕೆಲಸ ಕೂಡ ನನಗೆ ಸ್ವಲ್ಪ ಮೈ ಅನ್ನಿಸ್ತಾ ಇತ್ತು, ಫೀವರ್ ಬಂದಂಗೆ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಏನು ಕೆಲಸ ಕೂಡ ಮಾಡೋಕ್ಕೆ ಹೋಗಲಿಲ್ಲ ನಾನು. ಇನ್ನೇನಪ್ಪ ಅಂದರೆ ಬೋನಸ್ ಟಿಪ್ ಇದರಲ್ಲಿ, ಬೆಳಗ್ಗೆ ಟೀ ಕಾಫಿ ಮಾಡುವಾಗ ಫ್ಲಾಸ್ಕಲ್ಲಿ ಬಿಸಿನೀರು ಹಾಕೋದು, ಪದೇ ಪದೇ ಸ್ಟವ್ ಆನ್ ಮಾಡೋದು ತಪ್ಪುತ್ತೆ. ಹಾಗೆ ದಿನಕ್ಕೆ 1 ಸಲ ಗ್ಯಾಸ್ ಸೇವ್ ಮಾಡ್ಬೋದು. ಏನಪ್ಪ ಅಂದರೆ ಈಗ ನಾವೇನು ಮಾಡ್ತೀವಿ ಅಂದರೆ ಬಿಸಿ ನೀರು ಮಾಡ್ಕೊಳಕ್ಕೆ ಹೋಗ್ತೀವಿ, ಪದೇ ಪದೇ ಗ್ಯಾಸ್ ಸ್ಟವ್ ಅಂಟಿಸ್ತಾ ಇರ್ತೀವಿ. ಟೀ ಕಾಫಿಗೆ ಇವಾಗ ಮನೇಲಿ ಯಾರಾದರೂ ವಯಸ್ಸಾದವ್ರು ಇದ್ದಾಗ ಜಾಸ್ತಿ ಟೀ ಕಾಫಿ ಕುಡಿತಾ ಇರ್ತಾರೆ. ಅಂಥ ಟೈಮಲ್ಲಿ ನಾವು 1-2 ಫ್ಲಾಸ್ಕ್ ಇಟ್ಕೊಂಬಿಟ್ರೆ ಬಿಸಿ ನೀರಿಗೆ ಮತ್ತು ಫ್ಲಾಸ್ಕ್ ಟೀಗೆ ಮಾಡಿ ಅದರೊಳಗಡೆ ಹಾಕಿದ್ರೆ ಪದೇ ಪದೇ ಸ್ಟವ್ ಹಚ್ಚೋಗಿರೋದಿಲ್ಲ. ಹಾಗೆ ಮುದ್ದೆಗಿಡ್ತಾ ಇರಬೇಕಾದ್ರೆ, ಅಕ್ಕಿಗಿಡ್ತಾ ಇರಬೇಕಾದ್ರೆ, ಸಾಂಬಾರ್ಗಿಡ್ತಾ ಇರಬೇಕಾದ್ರೆ ನಾವು ಹೇಗೆಲ್ಲ ಅದನ್ನು ಸೇವ್ ಮಾಡ್ತೀನಿ ಅನ್ನೋದನ್ನ ನೋಡಿಕೊಂಡು ಸೇವ್ ಮಾಡ್ಬೋದು. ಇನ್ನು ಮಧ್ಯಾಹ್ನ ಮುದ್ದೆಗಿಡಬೇಕಾಗಿತ್ತು. ಸಾಂಬಾರು ಆ್ಯಸ್ ಯೂಶುವಲ್ ನಂದು ಮುಗೀತು. ಸಾಂಬಾರ್ಗೆ ಒಗ್ಗರಣೆ ಹಾಕಿ ಒಲೆ ಮೇಲೆ ಇಟ್ಟಿದ್ದೆ. ಹಾಗೆ ಮುದ್ದೆಗೆ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಅಷ್ಟರೊಳಗಾಗಿ ಪಾತ್ರೆ ಉಜ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇರೋ ಸಣ್ಣ ಪುಟ್ಟ ಪಾತ್ರೆ ಎಲ್ಲ ಉಜ್ಜಿ ಮುದ್ದೆನೂ ಕೂಡ ಮಧ್ಯಾಹ್ನದ ಹಂಗೆ ಇಟ್ಟಿದ್ದೆ. ಮುದ್ದೆ ಕೂಡ ಹಸಿಟ್ಟಟ್ಬಿಟ್ಟು ಮುದ್ದೆ ತೊಳಸಿ ಅಮ್ಮಗೆ ಊಟ ಕೊಡೋದು. ಇಷ್ಟ ಇವತ್ತಿನ ಬ್ಲಾಗ್. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಸಣ್ಣ ಪುಟ್ಟ ಏನಾದರೂ ತಪ್ಪಿದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ತಿದ್ಕೊಳೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಖಂಡಿತವಾಗ್ಲೂ ತಿದ್ಕೋತೀನಿ. ಹಾಗೆ ನಿಮಗೆ ಯಾವ ರೀತಿ ಕಂಟೆಂಟ್ ಬೇಕು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿದೆ, ಅದು ಕೂಡ ನಾನು ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಆಸ್ ಯೂಶುವಲ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಮುದ್ದೆ ಆಯಿತು. ಇನ್ನು ನಾನು ಆಸ್ ಯೂಶುವಲ್ ಮುದ್ದೆ ಮಾಡೋ ಕಲ್ಲ ಮೇಲೇ ಮಾಡೋದು. ಒಂದೇ ಒಂದು ಮುದ್ದೆ ಮಾಡಿದ್ದೆ ಅಮ್ಮನಿಗೆ ಮಾತ್ರ. ನಮಗೇನು ಮುದ್ದೆ ಬೇಕಾಗಿರಲಿಲ್ಲ. ಅದಕ್ಕೆ ಬೇಗ ಅವ್ರಿಗೆ ಮುದ್ದೆ ಮಾಡಿ ಊಟ ಹಾಕ್ಬಿಟ್ರೆ ಟೈಮ್ ಆಗೋಯ್ತು. ನಾನು ಹೋಟ್ಲ್ ಹತ್ರ ಹೋಗಬೇಕಾಗಿತ್ತು ಅಂದ್ಬಿಟ್ಟು ಅವ್ರಿಗೆ ಮುದ್ದೆ ಮಾಡಿ ಇಟ್ಬಿಟ್ಟು ನಾನು ಹೋಟ್ಲ್ ಹತ್ರ ಹೋಗೋಣ ಅಂತ ಕೆಲಸ ಮಾಡ್ತಾಯಿದ್ದೆ. ಇವತ್ತಿನ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಕಮೆಂಟ್ ಮಾಡಿ. ಹಾಗೆ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ಖಂಡಿತವಾಗ್ಲೂ ನನಗೆ ತಿಳಿಸ್ಕೊಡಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ.